ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಫೋಟೋಗೆ ಬೆಂಕಿ ಹೇಗೆ ಹತ್ಕೋತು ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ಅಲ್ಲಿ ವಯರ್ನೆಲ್ಲ ತೆಗ್ದಿದ್ದೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಮಾಯಾಗೆ ವಿಷಯ ಗೊತ್ತಾಗಿ ಮತ್ತೇನಾದ್ರೂ ವಯರ್ ಜೋಡಿಸ್ಬಿಟ್ಲಾ? ಚಾನ್ಸೇ ಇಲ್ಲ ದುರ್ಗಾ. ನಾನು ಆ ಫೋಟೋ ಮೇಲೆ ಕಣ್ಣಿಟ್ಟಿದ್ದೆ, ಅಲ್ಲಿ ಯಾರು ಹೋಗೇ ಇಲ್ಲ. ಫೋಟೋಗೆ ಬೆಂಕಿ ಹೇಗೆ ಹತ್ಕೋತು? ಏನ್ ಯಾರಾದ್ರೂ ಜಾದೂ ಮಾಡಿದ್ರಾ? ಪುಟ್ ಮೇಡಮ್ ಮತ್ತೆ ಬಾಸ್ ಮಧ್ಯ ಭಿನ್ನಾಭಿಪ್ರಾಯ ಬರೋ ಹಾಗಾಗೋಯ್ತು. ನೆನ್ನೆ ರಾತ್ರಿ ಎಲ್ಲರೂ ಎಷ್ಟು ಖುಷಿಯಾಗಿದ್ರು, ಈಗ ನೋಡಿ ಮತ್ತೆ ಮೊದ್ಲಿನ ಥರನೇ ಆಗೋಯ್ತು. ನಿಜ ದುರ್ಗಾ, ನೆನ್ನೆ ತಾನೇ ಇವ್ರ ಮೇಲೆ ದೃಷ್ಟಿ ಬೀಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಹೀಗಾಯ್ತು. ಇನ್ನು ಅಪ್ಪ ಮಗಳು ಮೊದ್ಲಿನ ಥರನೇ ಆಗ್ಬಿಡ್ತಾರೆ. ದೇವ್ರೆ, ಏನ್ ಮಾಡೋದು? ಫೋಟೋಗೆ ಬೆಂಕಿ ಹೇಗೆ ಹತ್ಕೋತು? ಏನ್ ಯಾರಾದ್ರೂ ಜಾದೂ ಮಾಡಿದ್ರಾ? ಜಾದೂನಾ? ದುರ್ಗಾ ಹೇಳ್ದಾಗೆ ಏನಾದ್ರೂ ಜಾದೂ ಆಯ್ತಾ? ಅಚಾನಕ್ಕಾಗಿ ಬೆಂಕಿ ಹತ್ಕೊಂಡಿದ್ ನೋಡಿದ್ರೆ ಜಾದೂ ಅನ್ನೋ ಥರನೇ ಅನ್ನಿಸ್ತು. ಆದ್ರೆ ಈ ಮನೆಯಲ್ಲಿ ನನ್ ಬಿಟ್ಟು ಬೇರೆ ಯಾರು ಜಾದೂ ಮಾಡೋದಕ್ಕೆ ಸಾಧ್ಯ? ಇಲ್ಲ, ಎಲ್ಲೋ ಏನೋ ತಪ್ಪಾಗಿದೆ. ನಾನೇ ಏನಾದ್ರೂ ದಾರಿ ತಪ್ತಿದ್ದೀನ? ಬೋಸು, ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಪುಟ್ ಮೇಡಮ್ ಹತ್ರ ಆದ್ಲು ಅನ್ನೋ ಹೊತ್ತಿಗೆ ನಿಮ್ಮಿಂದ ದೂರ ಆಗ್ತಿದ್ದಾಳೆ. ನಿಮ್ಮನ್ನ ಈ ತರ ನೋಡೋದಕ್ಕೆ ನಿಜವಾಗ್ಲೂ ಹಿಂಸೆ ಆಗುತ್ತೆ ಬೋಸು. ಬೋಸು, ನೀವೀಗಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ ಬೋಸು. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ದುರ್ಗಾ, ಅಂಬಿಕಾ ಹೋದ್ಮೇಲೆ ನಾನು ಬದುಕಿರೋದೇ ಹಿತಕ್ಕೋಸ್ಕರ. ಯಾರಿಗೋಸ್ಕರ ನಾವು ಬದುಕಿರ್ತೀವೋ ಅವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಗೊತ್ತು ಬೋಸು, ಆದ್ರೆ ಪುಟ್ ಮೇಡಮ್ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ? ಬರೀ ಹಿತ ಮಾತ್ರ ಅಲ್ಲ, ಕೆಲವೊಂದ್ಸಲ ನಮ್ಮ ಮನೆಯವರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ನನ್ನ ಕಣ್ ಮುಂದೆ ಅಂಬಿಕಾ ಸುಟ್ಟು ಹೋಗ್ತಾ ಇದ್ರು, ನಾನು ಯಾಕೆ ಏನೂ ಮಾಡಿಲ್ಲ ಅಂತ. ಅವತ್ತಲ್ಲಿ ಏನಾಯ್ತು, ನನ್ನ ಕಣ್ ಮುಂದೆನೆ ಎಲ್ಲ ಆಗ್ತಾ ಇದ್ರು, ನಾನು ಯಾಕೆ ಸುಮ್ಮನಿದ್ದೆ, ನಾನು ಯಾಕೆ ಏನೂ ಮಾಡಲಿಲ್ಲ ಅಂತ ಇವತ್ವರೆಗೂ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ನಾನು ಎಲ್ರಿಗೂ ಹೇಗೆ ಹೇಳಿ? ಅವತ್ತಲ್ಲಿ ಕಲ್ತರ ನಿಂತಿರೋ ಬದಲು, ಅಂಬಿಕಾ ಸಾಯೋದನ್ನ ನೋಡ್ತಾ ಇರೋ ಬದಲು ನಾನಾದ್ರೂ ಸತ್ತೋಗ್ಬಿಡ್ಬೋದಾಗಿತ್ತು ಅನ್ಸ್ಬಿಡುತ್ತೆ. ಅಯ್ಯೋ ಬಾಸು, ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರ? ನೀವೇ ಹೀಗಂದ್ರೆ ಪುಟ್ ಮೇಡಮ್ ಗತಿ ಏನು? ಅಂಬಿಕಾ ಅವರು ಪುಟ್ ಮೇಡಮ್ನ ನೋಡ್ತಿರೋ ಹಾಗೆ ಅವ್ರು ಯಾವಾಗ್ಲೂ ನಿಮ್ಮನ್ನು ಗಮನಿಸ್ತಿರ್ತಾರೆ. ನೀವ್ ಹೀಗೆಲ್ಲ ಅನ್ಕೊಂಡ್ರೆ ಅಂಬಿಕಾ ಅವ್ರಿಗೆ ನೋವಾಗಲ್ವಾ? ನಿನಗೆ ಅರ್ಥ ಆಗಲ್ಲ ದುರ್ಗಾ. ಏನ್ ಬೇಕಾದ್ರೂ ಸಹಿಸ್ಕೋಬಹುದು, ಆದ್ರೆ ಕಣ್ಮುಂದನೆ ಹೆಂಡತಿ ಸಾಯ್ತಾ ಇದ್ರು, ಅವಳನ್ನ ಕಾಪಾಡಕ್ ಆಗದೆ ಇರೋ ಹೆಲ್ಪ್ನೆಸ್ನೆಸ್, ಗಿಲ್ಟ್ನ ಸಹಿಸ್ಕೊಳಕ್ ಆಗಲ್ಲ ದುರ್ಗಾ. ಮಗಳ ಇಗ್ನೋರೆನ್ಸ್ ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟನೇ. ನಂಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಬಾಸು. ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ನನ್ನ ಹತ್ರ ಹೇಳ್ಕೊಳ್ಳಿ, ಅವಾಗ ನಿಮ್ಗೂ ಸ್ವಲ್ಪ ಹಗುರ ಅನ್ಸುತ್ತೆ. ನೀ ಮನೆ ಮಗ ಅಂತ ನನ್ನನ್ನ ಯಾರಿಗೇನು ಕೇಳದೆ ಇರಬಹುದು, ಆದ್ರೆ ಅವತ್ತು ರಾತ್ರಿ ಬಗ್ಗೆ ಯಾರಿಗೇನೇ ಯೋಚನೆ ಮಾಡಿದ್ರು ನನ್ನ ಮೇಲೆ ಅನುಮಾನ ಬರೋದು ಸಹಜ ಅಲ್ವಾ? ಅವತ್ತಲ್ಲಿ ನಾನು ಯಾಕೆ ಹಾಗೆ ಕಲ್ತರ ನಿಂತಿದ್ದೆ ಅಂತ ನನಗೆ ನನ್ನ ಮೇಲೆ ಅನುಮಾನ ಇದೆ.
ಹೀಗಿರುವಾಗ ನಾನು ಅವ್ರಿಗೆಲ್ಲ ಏನು ಹೇಳಲಿ? ನನ್ನ ಮಾತನ್ನ ಯಾರು ನಂಬ್ತಾರೆ? ನಾನು ನಂಬ್ತೀನಿ ಬಾಸು. ಹೌದು ಬಾಸು, ನಾನು ನಿಮ್ಮನ್ನು ನಂಬ್ತೀನಿ. ನೀವು ಅಂಬಿಕಾ ಅವ್ರನ್ನ ಸಾಯಿಸಿಲ್ಲ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ರಿ, ಇವಾಗ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಯಾವುದೋ ಒಂದು ಅಸಹಾಯಕತೆಗೆ ಸಿಗಾಕೊಂಡು ನೀವು ಹಾಗಾಗಿರ್ಬೋದು. ಅವತ್ತು ಅಂಬಿಕಾ ಅವ್ರ ಸಾವಿಗೆ ನೀವು ಕಾರಣ ಅಲ್ಲ ಅಂತ ನನಗೆ ನಂಬಿಕೆ ಇದೆ. ನನಗೆ ಮಾತ್ರ ಅಲ್ಲ, ಅಂಬಿಕಾ ಅವ್ರಿಗೂ ಆ ನಂಬಿಕೆ ಇದೆ. ದುರ್ಗಾ, ಏನಂದೆ? ಅದು ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಇಷ್ಟು ಪ್ರೀತಿ ಮಾಡೋ ಗಂಡ ಇರುವಾಗ ಯಾವ ಹೆಂಡತಿ ತಾನೇ ಅರ್ಥ ಮಾಡ್ಕೊಳ್ಳಲ್ಲ ಹೇಳಿ? ಪರಿಸ್ಥಿತಿಯಿಂದ ನೀವು ಅಪರಾಧಿಯಾಗಿ ಬಿಂಬಿಸ್ಕೊಂಡಿರ್ಬೋದು ಅಂತ ಅಂಬಿಕಾ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಕ್ ಬಂದೆ. ಹೇಳ್ತಾ ಇರೋದೇನೋ ಸರಿ ದುರ್ಗಾ, ಆದ್ರೆ ಮತ್ತೆ ಹಿತ. ಬಾಸು, ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕ ಹುಡುಗಿ ಅಲ್ವಾ, ಏನೋ ನೋಡಿ ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾಳೆ. ಆದ್ರೆ ಆದಷ್ಟು ಬೇಗ ಅವಳು ನಿಮ್ಮ ಮಾತುಗಳನ್ನ ನಂಬೋ ಹಾಗೆ ನಾನು ಮಾಡ್ತೀನಿ. ಪುಟ್ ಮೇಡಮ್, ಒಂದ್ಸಲ ನನ್ನ ಮಾತು ಕೇಳು. ಅದು ಬಾಸು. ನೀನು ಹೇಳ್ಬೇಡ ದುರ್ಗಾ, ನಂಗೆ ಗೊತ್ತು ನೀನು ಆ ಗೂಬೆರಾಯನ್ ಬಗ್ಗೆ ಮಾತಾಡಕ್ ಬಂದಿದ್ಯಾ ಅಂತ. ಅವ್ರೇನು ಮಾಡಿಲ್ಲ ಅಂತ ಹೇಳ್ತೀಯ ಅಲ್ವಾ? ಹೌದು, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದು. ಪುಟ್ ಮೇಡಮ್, ಆದರೆ ಜಾಣ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಮೊದಲು ಬೇರೆಯವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ತಾರೆ. ಪುಟ್ ಮೇಡಮ್, ನೀನೇ ಯೋಚನೆ ಮಾಡು. ಅಪ್ಪ ಪಾಪ ಅಲ್ವಾ, ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದೆ ಹೇಳು. ಅವರು ಅಮ್ಮನ ಎಷ್ಟು ಪ್ರೀತಿ ಮಾಡ್ತಿದ್ರಲ್ವಾ? ಇವಾಗ ನೀನು ಹೀಗೆಲ್ಲ ಆಡಿದ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಇಲ್ಲ, ನಾನು ನಂಬಲ್ಲ. ಅವ್ರಿಗೆ ಒಂಚೂರು ಬೇಜಾರಿಲ್ಲ. ಪುಟ್ ಮೇಡಮ್, ಹಾಗೆಲ್ಲ ಹಠ ಮಾಡಬಾರ್ದು. ನೋಡು, ಈ ಮಾತೆಲ್ಲ ನಾನು ಆಡ್ತಿಲ್ಲ, ನಿಮ್ಮಮ್ಮನೇ ಹೇಳ್ತಿರೋದು. ಅಮ್ಮನಾ? ಹಾ, ಅಮ್ಮನೇ. ನಿಮ್ಮಮ್ಮ ನನ್ನ ಪಕ್ಕನೇ ನಿಂತಿದ್ದಾರೆ. ಇಲ್ಲ, ನಾನು ನಂಬಲ್ಲ.